ಯೌವನಸ್ಥನೇ ಎದ್ದೇಳು. ಅಧ್ಯಾಯ 1. ಯೌವನಸ್ಥನೇ ಎದ್ದೇಳು. ಯೌವನ ಪ್ರಾಯವು ಜೀವಿತದಲ್ಲಿ ಬಹು ವಿಶೇಷವಾದ ಪ್ರಾಯ. ಜೀವನದ ವಸಂತವು ಯೌವನದಲ್ಲಿದೆ ಎಂದು ಹೇಳುವರು. ಇಡೀ ಜೀವಿತದಲ್ಲಿ ಯೌವನ ಪ್ರಾಯದಲ್ಲಿ ಮಾತ್ರವೇ ತಾರುಣ್ಯದ ಹುಮ್ಮನಸ್ಸಿನಿಂದ, ಬಲದಿಂದ, ಆರೋಗ್ಯದಿಂದ ಪುಷ್ಟಿಯಾಗಿರಲು ಸಾಧ್ಯ. ಸೈನ್ಯಕ್ಕೆ ಜನರನ್ನು ಆರಿಸುವಾಗ ವೃದ್ಧರನ್ನಲ್ಲ, ಯುವಕರನ್ನೇ ಸರ್ಕಾರವು ಆರಿಸುತ್ತದೆ. ತಮ್ಮ ಸ್ವಂತ ಕಾರ್ಯಗಳನ್ನು ಸಾಧಿಸಿಕೊಳ್ಳಲು ಬಯಸುವ ರಾಜಕೀಯ ವ್ಯಕ್ತಿಗಳು ವಿಶ್ವವಿದ್ಯಾಲಯಗಳಲ್ಲಿರುವ ಯೌವನಸ್ಥರನ್ನೇ ತಮಗೆ ಸಾಧಕವಾಗಿ ಹುಡುಕುತ್ತಾರೆ. ಯಾವ ಉದ್ಯೋಗಕ್ಕೆ ಆದರೂ ಅರೆಯದ ವಯಸ್ಸಿನಲ್ಲಿರುವವರನ್ನು ಆರಿಸುತ್ತಾರೆ. ಶೈತಾನನಿಗೆ ಸಹ ಯೌವನಸ್ಥರ ಮೇಲೆ ಒಂದು ಉದ್ದೇಶವಿದೆ. ಅವರ ಜೀವಿತವನ್ನು ಗಾಳ ಹಾಕಿ ಎಳೆದು ನರಕಕ್ಕೆ ತಳ್ಳುವುದಕ್ಕಾಗಿ ಅವರಿಗೆ ಆಸೆಗಳನ್ನು, ಹಾಡು, ಕುಣಿತ, ಸಿನಿಮಾಗಳನ್ನು ತೋರಿಸಿ ಎಳೆಯುತ್ತಾನೆ. ಆದರೆ ಕರ್ತನು ಸಹ ಇಂಥ ಯೌವನಸ್ಥರನ್ನು ತನಗಾಗಿ ಹುಡುಕುತ್ತಾನೆ. ಯೌವನಸ್ಥನೇ ಎದ್ದೇಳು. ಇದು ಯೇಸು ಹೇಳಿದ ವಾರ್ತೆಗಳು. ಒಬ್ಬ ಯೌವನಸ್ಥನನ್ನು, ಯೌವನಸ್ಥನೇ ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅವನು ಯಾರು? ನಾಯಿನೂರಿನ ವಿಧವೆಯ ಮಗನು. ಸತ್ತು ಹೋದ ಅವನ ಶವವನ್ನು ಚಟ್ಟದಲ್ಲಿಟ್ಟು ಹೊತ್ತುಕೊಂಡು ಹೋಗುತ್ತಿದ್ದರು. ಊರಿನ ಅನೇಕ ಜನರು ಸಹ ಹೋಗುತ್ತಿದ್ದರು. ಇದನ್ನು ನೋಡಿದ ಯೇಸು ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಿ, ಯೌವನಸ್ಥನೇ ಏಳು ಎಂದು ಅಪ್ಪಣೆ ಮಾಡಿದನು. ಲೂಕ 7:14. ಕೂಡಲೇ ಸತ್ತಿದವನು ಎದ್ದು ಕೂತುಕೊಂಡು ಮಾತಾಡುವುದಕ್ಕೆ ತೊಡಗಿದನು. ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು. ವಾಕ್ಯ 15. ಇಂದು ಯೌವನಸ್ಥರು ಪಾಪದಲ್ಲಿ ಸತ್ತವರಾಗಿದ್ದಾರೆ. ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು ಎಂದು ಅಪೊಸ್ತಲನಾದ ಪೌಲನು ಎಫೆಸ 2:1 ಬರೆಯುತ್ತಾನೆ. ಯಾಕೆಂದರೆ ಅಕ್ರಮಗಳು, ಪಾಪಗಳು ಯೌವನಸ್ಥರನ್ನು ಶವಗಳನ್ನಾಗಿ ಮಾಡುತ್ತವೆ. ಪಾಪ ಮಾಡುವಾಗ ಅದರ ಫಲವನ್ನು ಕುರಿತು ಯಾರೂ ಚಿಂತೆ ಮಾಡುವುದಿಲ್ಲ. ಮನಸ್ವೇಚ್ಛೆ ತನ್ನ ಅಭಿಲಾಷೆಗಳಿಂದ ಸೆಳೆಯಲ್ಪಟ್ಟು ಪಾಪ ಮಾಡುವನು. ಪಾಪದ ಫಲವನ್ನು ಕುರಿತು ಅವನಿಗೆ ಚಿಂತೆ ಇಲ್ಲ. ಪಾಪ ಮಾಡುವವನೇ ಸಾಯುವನು. ಪಾಪದ ಸಂಬಳ ಮರಣ. ಪಾಪವು ಬಾಗಿಲಲ್ಲಿ ಮಲಗಿರುವುದು. ಯೌವನವು ಅವನ ಎಲುಬುಗಳಲ್ಲಿ ಇನ್ನೂ ತುಂಬಿರುವಾಗಲೇ ಅದು ಅವನೊಂದಿಗೆ ಧೂಳಿನಲ್ಲಿ ಮಲಗುವುದು. ಯೋಬ 20:11. ಪಾಪವನ್ನು ಕುರಿತು ಅನೇಕ ವಾಕ್ಯಗಳನ್ನು ಸತ್ಯವೇದದಲ್ಲಿ ನೋಡುತ್ತೇವೆ. ಒಂದು ವೇಳೆ ನೀನು ಸಹ ಪಾಪದಲ್ಲಿ ಸತ್ತವನಾಗಿದ್ದರೆ, ಇದನ್ನು ಓದುತ್ತಿರುವ ಈ ವೇಳೆಯಲ್ಲಿ ಕರ್ತನ ವಾರ್ತೆ ನಿನ್ನನ್ನು ಉಜ್ಜೀವಿಸ ಮಾಡಲಿ. ಯೌವನಸ್ಥನೇ ಎದ್ದೇಳು ಎಂದು ಕರ್ತನು ನಿನಗೆ ಹೇಳುತ್ತಾನೆ. ನಿನ್ನನ್ನು ಉಜ್ಜೀವಿಸ ಮಾಡುವ ಕರ್ತನು ನಿನ್ನ ಸಮೀಪವಿದ್ದಾನೆ. ನೀನು ಕರ್ತನಿಗೆ ಬೇಕಾದವನು. ನೀನು ಪಾಪದಲ್ಲಿ ಸತ್ತು ನರಕದಲ್ಲಿ ಬೀಳುವುದನ್ನು ಕರ್ತನು ಎಂದೂ ಬಯಸುವುದಿಲ್ಲ. ಅಂದು ದೈಹಿಕವಾಗಿ ಸತ್ತು ಹೋದ ನಾಯಿನೂರಿನ ವಿಧವೆಯ ಮಗನಾದ ಯೌವನಸ್ಥನನ್ನು ಜೀವದಿಂದ ಎಬ್ಬಿಸಿದ ಕರ್ತನು ಇಂದು ನಿನ್ನನ್ನು ಉಜ್ಜೀವಿಸ ಮಾಡಲು ಶಕ್ತನಾಗಿದ್ದಾನೆ. ಯೌವನಸ್ಥನೇ ಎದ್ದೇಳು. ಧೂಳನ್ನು ಜಾಡಿಸಿಕೊಂಡು ಎದ್ದೇಳು. ನಾನು ನಿನ್ನನ್ನು ಪ್ರಕಾಶಗೊಳಿಸುವೆನು ಎಂದು ಕರ್ತನು ಅನ್ನುತ್ತಾನೆ. ಯೌವನಸ್ಥನೇ ಸೃಷ್ಟಿಕರ್ತನನ್ನು ಸ್ಮರಿಸು. ಯೌವನಸ್ಥನೇ ಸೃಷ್ಟಿಕರ್ತನನ್ನು ಸ್ಮರಿಸದಿದ್ದರೆ ಕಷ್ಟದ ದಿನಗಳು ಸಮೀಪಿಸುವಾಗ ಸಂಕಟ ಪಡಬೇಕಾಗಿ ಬರಬಹುದು. ಆದ್ದರಿಂದಲೇ ಸೊಲೊಮೋನನು ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಎಂದು ಆಲೋಚನೆ ಹೇಳುತ್ತಾನೆ. ಪ್ರಸಂಗಿ 12:1. ಯೌವನ ಕಾಲದಲ್ಲಿ ಸೃಷ್ಟಿಕರ್ತನನ್ನು ಯಾಕೆ ಸ್ಮರಿಸಬೇಕು? ಮರಣದ ವೇಳೆಯಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಿದರೆ ಸಾಲದೆ ಎಂದು ಅಂದುಕೊಳ್ಳಬಹುದು. ಅನೇಕರು ಹಾಗನ್ನುತ್ತಾರೆ. ವಯಸ್ಸಾದ ನಂತರ, ವಿಶ್ರಾಂತಿ ಪಡೆದ ನಂತರ, ಮುಪ್ಪಿನ ವೇಳೆಯಲ್ಲಿ ದೇವರನ್ನು ಹುಡುಕಿದರೆ ಸಾಲದೆ ಎಂದು ಎನಿಸುತ್ತಾರೆ. ಇಲ್ಲ, ನೀನು ಯೌವನ ಪ್ರಾಯದಲ್ಲಿ ದೇವರನ್ನು ಹುಡುಕಿದರೆ ಮಾತ್ರವೇ ನಿನ್ನ ಯೌವನ ಕಾಲವು ಸಂತೋಷ, ಸಮಾಧಾನದಿಂದ ಕೂಡಿರುವುದು. ಆರೋಗ್ಯಕರವಾದ, ಶಕ್ತಿಯುತವಾದ ಒಂದು ಜೀವಿತವನ್ನು ನೀನು ಯೌವನದಲ್ಲಿ ಬಾಳಬಹುದು. ಯೇಸು ಒಬ್ಬ ಯೌವನಸ್ಥನನ್ನು ಕುರಿತು ಒಂದು ದೃಷ್ಟಾಂತವನ್ನು ಹೇಳಿದ್ದಾನೆ. ಆ ಯೌವನಸ್ಥನು ತನ್ನ ಯೌವನ ಪ್ರಾಯದಲ್ಲಿ ತನ್ನ ತಂದೆಯ ಬಳಿ ಆಸ್ತಿಯನ್ನು ಕೇಳಿ ತನ್ನ ಭಾಗವನ್ನು ತೆಗೆದುಕೊಂಡು ದೂರ ದೇಶಕ್ಕೆ ಹೋಗಿ ಅಲ್ಲಿ ಕೆಟ್ಟ ಸ್ನೇಹಿತರೊಡನೆ ಕೂಡಿ ಪಟ್ಟಿಂಗನಾಗಿ ಬದುಕಿ ತೂಳೆಯರನ್ನು ಕಟ್ಟಿಕೊಂಡು ಜೀವಿಸಿ ಎಲ್ಲವನ್ನೂ ಹಾಳು ಮಾಡಿಬಿಟ್ಟನು. ಯೌವನವು ಅನುಭವಿಸುವುದಕ್ಕಾಗಿಯೇ ಎಂದು ಅವನು ಅಂದುಕೊಂಡಿದ್ದಿರಬಹುದು. ಪ್ರಪಂಚದ ಭೋಗಗಳನ್ನು ಅನುಭವಿಸಲು ಬಯಸಿದ ಅವನು ಕೊನೆಯಲ್ಲಿ ದರಿದ್ರವನ್ನು, ಮನೋವ್ಯಥೆಯನ್ನು ಅನುಭವಿಸಬೇಕಾಯಿತು. ಒಂದು ಹೊತ್ತು ಊಟವೂ ಸಹ ಅವನಿಗೆ ಗತಿ ಇಲ್ಲವಾಯಿತು. ಆಗ ಅವನು ತನ್ನ ತಂದೆಯ ಮನೆಯನ್ನು ನೆನೆಸಿಕೊಂಡನು.
ತನ್ನ ತಂದೆಯ ಮನೆಯ ಸಿರಿ ಸಂಪತ್ತನ್ನು ತನ್ನ ನಿರ್ಗತಿಕವಾದ ಬಾಳಿನೊಂದಿಗೆ ಹೋಲಿಸಿಕೊಂಡಾಗ ತನ್ನ ತಪ್ಪನ್ನು ಅರಿತವನಾಗಿ ಕಣ್ಣೀರಿನಿಂದ ತಂದೆಯ ಬಳಿಗೆ ಹಿಂತಿರುಗಲು ತೀರ್ಮಾನ ಮಾಡಿದನು. ಯುವಕನೇ, ನಿನ್ನ ಪರಮ ತಂದೆಯನ್ನು ನೆನೆಸಿ ನೋಡು. ಆತನು ನಿನಗೆ ಇಹಕ್ಕೂ ಪರಕ್ಕೂ ಅನೇಕ ಆಶೀರ್ವಾದಗಳನ್ನು ಇಟ್ಟಿದ್ದಾನೆ. ಆತನಿಲ್ಲದ ಬದುಕು ಬರಡಾದ ಬದುಕು, ದರಿದ್ರವಾದ ಜೀವಿತವಾಗಿರುವುದು. ಸತ್ಯವೇದದಲ್ಲಿನ ಯೋಸೇಫನನ್ನು ಕುರಿತು ಚಿಂತನೆ ಮಾಡಿ ನೋಡು. ಅವನು ತನ್ನ ಯೌವನದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಿದನು. ಅನ್ಯನ ಹೆಂಡತಿ ಅವನನ್ನು ಪಾಪದಲ್ಲಿ ಬೀಳಿಸಲು ಯತ್ನಿಸಿದಾಗ ಅವನು ಸೃಷ್ಟಿಕರ್ತನನ್ನು ಸ್ಮರಿಸಿಕೊಂಡು ದೇವರಿಗೆ ವಿರುದ್ಧವಾಗಿ ಇಷ್ಟು ದೊಡ್ಡ ಪಾಪವನ್ನು ಮಾಡುವುದು ಹೇಗೆ ಎಂದು ಹೇಳಿ ತನ್ನನ್ನು ಪಾಪದಲ್ಲಿ ಬೀಳದಂತೆ ಕಾದುಕೊಂಡನು. ದಾವೀದನು ತನ್ನ ಬಾಲ್ಯದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಿದರಿಂದ ಕರ್ತನು ಅವನನ್ನು ಇಡೀ ಇಸ್ರಾಯೇಲರಿಗೆ ಅರಸನನ್ನಾಗಿ ಮಾಡಿದನು. ದಾನಿಯೇಲನು ಯೌವನ ಪ್ರಾಯದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಿದ್ದರಿಂದ ಬ್ಯಾಬಿಲೋನ್ ದೇಶದ ವಿದ್ಯಾವಂತರಿಗಿಂತ 10ರಷ್ಟು ಜ್ಞಾನಿಯಾಗಿ ಸಫಲನಾದನು. ಕರ್ತನು ಅವನಿಗೆ ರಹಸ್ಯಗಳನ್ನು ಪ್ರಕಟಿಸಿ ಅನೇಕ ಅರಸರಿಗೆ ಮಂತ್ರಿಯಾಗಿರುವಂಥ ಜ್ಞಾನ ತಿಳುವಳಿಕೆಯನ್ನು ಕೊಟ್ಟನು. ಇದನ್ನು ಓದುತ್ತಿರುವ ಯೌವನಸ್ಥನೇ, ನಿನ್ನ ಯೌವನ ಪ್ರಾಯದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಯೌವನಸ್ಥನೇ, ದರ್ಶನಗಳನ್ನು ಕಾಣುವವನಾಗು. ನಿನ್ನ ಜೀವಿತದಲ್ಲಿ ನಿನ್ನನ್ನು ಕುರಿತು ಒಂದು ದರ್ಶನ ನಿನಗೆ ಇರಬೇಕು. ನಿನ್ನ ಕರ್ತನನ್ನು ಕುರಿತು ದರ್ಶನವು ನಿನಗೆ ಅಗತ್ಯ. ಜೀವನದಲ್ಲಿ ಒಂದು ಗುರಿ ಇಲ್ಲದವನಾಗಿ ಹೇಗೋ ಆಗಲಿ ಎಂದು ಉದಾಸೀನನಾಗಿರಬೇಡ. ಒಂದು ಗುರಿಯುಳ್ಳವನಾಗಿ, ದರ್ಶನವುಳ್ಳವನಾಗಿ, ದೂರದೃಷ್ಟಿ ಉಳ್ಳವನಾಗಿ ನೀನು ಬಾಳಬೇಕು. ದೇವದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ಮೀರುವರು. ಜ್ಞಾನೋಕ್ತಿ 29:18 ಎಂದು ಸತ್ಯವೇದವು ಎಚ್ಚರಿಸುತ್ತದೆ. ಈ ಭೂಮಿಯಲ್ಲಿ ನಿನ್ನ ಜೀವಿತದ ಉದ್ದೇಶವೇನು? ನಿನ್ನ ಮುಂದಿರುವ ಧ್ಯೇಯವೆಂಥದು? ಕೆಲವರಿಗೆ ಇಂಜಿನಿಯರ್ ಆಗಬೇಕೆಂಬ ಆಸೆ, ಮತ್ತೆ ಕೆಲವರಿಗೆ ಡಾಕ್ಟರ್ ಆಗಬೇಕೆಂಬ ಆಸೆ, ದೊಡ್ಡ ಉದ್ಯಮಿಗಳಾಗಬೇಕೆಂಬ ಆಸೆ. ಕೆಲವರಿಗೆ ಒಳ್ಳೆಯದೇ ಹೌದು. ಇವೆಲ್ಲವೂ ನಿನ್ನ ಲೌಕಿಕ ಕಾರ್ಯಗಳನ್ನು ಕುರಿತ ದರ್ಶನಗಳಾಗಿರಬಹುದು. ಆದರೆ ನಿನ್ನ ಪರಮ ದರ್ಶನವೆಂಥದಾಗಿದೆ? ಅಪೊಸ್ತಲ ಪೌಲನು ಯುವಕನಾಗಿದ್ದಾಗ ದಮಸ್ಕದ ಬೀದಿಯಲ್ಲಿ ಕರ್ತನು ಅವನಿಗೆ ದರ್ಶನ ಕೊಟ್ಟನು. ಅದೇ ದಿನದಲ್ಲಿ ಅವನು ಕರ್ತನನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಮಾತ್ರವೇ ಅಲ್ಲ, ತನ್ನ ಯಜಮಾನನನ್ನಾಗಿ, ತನ್ನ ಮಾರ್ಗದರ್ಶಕನನ್ನಾಗಿ, ತನ್ನ ಭವಿಷ್ಯದ ನಾಯಕನನ್ನಾಗಿ ಆರಿಸಿಕೊಂಡನು. ಆ ಕರ್ತನಿಗಾಗಿ ದುಡಿಯುವುದೇ ಅವನ ದರ್ಶನವಾಗಿದ್ದಿತು. ತನ್ನ ಓಟದ ಅಂತ್ಯದಲ್ಲಿ ಅಗ್ರಿಪ್ಪ ರಾಜನ ಮುಂದೆ ನಿಂತಾಗ ಆ ದರ್ಶನವನ್ನು ಕುರಿತು ಹೆಚ್ಚಳಪಟ್ಟು, ಅಗ್ರಿಪ್ಪ ರಾಜನೇ, ಪರಲೋಕದಿಂದ ನನಗೆ ಉಂಟಾದ ಆ ದರ್ಶನಕ್ಕೆ ನಾನು ಅವಿಧೇನಾಗಲು ಇಷ್ಟಪಡಲಿಲ್ಲ ಎಂದು ಹೇಳುತ್ತಾನೆ. ಆ ದರ್ಶನವೇ ಆತನನ್ನು ಅನೇಕ ಪತ್ರಿಕೆಗಳನ್ನು ಬರೆಯುವಂತೆಯೂ ಅನೇಕ ದೇಶಗಳಿಗೆ ಸೇವೆಗಾಗಿಯೂ ಕೊಂಡೊಯ್ಯಿತು. ಕರ್ತನಿಗಾಗಿ ತನ್ನ ಪ್ರಾಣವನ್ನೇ ಕೊಡಲು ಆ ದರ್ಶನವು ಅವನನ್ನು ಬಲಪಡಿಸಿತು. ಯೌವನಸ್ಥನೇ, ನಿನ್ನ ಜೀವಿತದ ದರ್ಶನ ಯಾವುದು? 1. ಯೌವನಸ್ಥನೇ, ಕರ್ತನನ್ನು ಸ್ತುತಿಸು. ಯೌವನಸ್ಥರಿಗೆ ಅರಸನಾದ ದಾವೀದನು ಒಂದು ಆಲೋಚನೆ ಕೊಡುತ್ತಾನೆ. ಪ್ರಾಯಸ್ಥರಾದ ಸ್ತ್ರೀ ಪುರುಷರೇ, ಕರ್ತನನ್ನು ಕೊಂಡಾಡಲಿ. ಕೀರ್ತನೆ 148:12. ಯೌವನ ಪ್ರಾಯವು ಕರ್ತನನ್ನು ಸ್ತುತಿಸಬೇಕಾದ ಪ್ರಾಯ. ಕರ್ತನನ್ನು ಸ್ತುತಿಸಿದಂತೆಲ್ಲ ಆತನು ನಿನ್ನನ್ನು ತನ್ನ ಮಹಿಮೆಯಿಂದಲೂ ಕೃಪೆಯಿಂದಲೂ ತುಂಬಿಸುವನು. ತುತಿಯ ಧ್ವನಿಯು ನಿನ್ನನ್ನು ರೂಪಾಂತರಗೊಳಿಸುವುದು. ತುತಿಯ ಧ್ವನಿಯು ಕರ್ತನ ಹಸ್ತದಿಂದ ನಿನಗೆ ದಯೆ ದೊರೆಯುವಂತೆ ಮಾಡುವುದು. ಯೌವನ ಪ್ರಾಯದಲ್ಲಿ ಸತ್ಯವೇದವನ್ನು ಓದುವುದರೊಂದಿಗೆ ಪ್ರಾರ್ಥನೆಯೂ ಸ್ತುತಿಯೂ ಕೂಡಿರುವುದಾದರೆ ಅದು ಮಹತ್ತರವಾದ ಆಶೀರ್ವಾದಗಳನ್ನು ನಿನ್ನ ಜೀವಿತದಲ್ಲಿ ಉಂಟು ಮಾಡುವುದು. ಧ್ಯಾನವು ಯುವಕರನ್ನು ಪುಷ್ಟಿಗೊಳಿಸುವುದು ಎಂದು ಜೆಕರ್ಯ 9:17 ಓದುತ್ತೇವೆ. ಧ್ಯಾನವೆಂದು ಹೇಳುವುದು ಕರ್ತನ ವಾಕ್ಯವನ್ನು ಸೂಚಿಸುವಂಥದ್ದಾಗಿದೆ. ದೈಹಿಕವಾಗಿ ಧ್ಯಾನವು ಪುಷ್ಟಿಗೊಳಿಸುವಂಥದ್ದಾಗಿದ್ದರೂ ಒಳಗಿನ ಮನುಷ್ಯನನ್ನು ಬಲಪಡಿಸುವಂಥದ್ದು ಕರ್ತನ ವಾಕ್ಯವೇ ಆಗಿದೆ. ನಿನ್ನ ಯೌವನದಲ್ಲಿ ನೀನು ನಿಶಕ್ತನಾಗಿ, ಭಯಪಡುವವನಾಗಿ, ತತ್ತರಿಸುವವನಾಗಿರಬಾರದು. ನಿನ್ನನ್ನು ಬಲಪಡಿಸಲು ಕರ್ತನು ಆಶಿಸುತ್ತಾನೆ. ನೀನು ಪ್ರಾರ್ಥನೆಯೊಂದಿಗೆ ದೇವ ಸನ್ನಿಧಾನದಲ್ಲಿ ಕಾದಿರುವಿಯಾದರೆ ನೀನು ಹೊಸ ಬಲವನ್ನು ಪಡೆದು ಹದ್ದುಗಳಂತೆ ರೆಕ್ಕೆಯನ್ನು ಚಾಚಿಕೊಂಡು ಹೇಳುವಿ. ಯೆಶಾಯ 40:31. ನೀನು ಸತ್ಯವೇದದ ವಾಕ್ಯಗಳನ್ನು ಸ್ವಾಸ್ಥ್ಯ ಮಾಡಿಕೊಳ್ಳುವಾಗ ಸಕಲ ಜ್ಞಾನದಿಂದ ತುಂಬಿದವನಾಗಿ ಸಫಲನಾಗುವಿ. ಅದರಂತೆ ದೇವರನ್ನು ಸ್ತುತಿಸಿ ಹರ್ಷಿಸುವಾಗ ನಿನ್ನ ಜೀವಿತವೆಲ್ಲ ಸಮಾಧಾನದಿಂದಲೂ ಸಂತೋಷದಿಂದಲೂ ತುಂಬಿರುವುದು. ಕರ್ತನು ನಿನ್ನನ್ನು ಆಶೀರ್ವದಿಸಲಿ.
ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.